ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ ಮೋಟೋ ವ್ಲಾಗ್ಸ್. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ನಾವು ಇಸ್ಕಾನಕ್ಕೆ ಬಂದಿದ್ವಿ, ಅಲ್ಲಿಂದ ಒರಿಯನ್ ಮಾಲ್ಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ವಿ. ಈಗ ಒರಿಯನ್ ಮಾಲ್ಗೆ ಹೋಗೋಕ್ಕೆ ಫುಲ್ ದೇವಸ್ಥಾನದಿಂದ ಆಚೆ ಬಂದ್ವಿ. ಇಲ್ಲಿ ಇವ್ರೇನೋ ಮಸಾಲೆ ಪುರಿ ಏನೋ ತಗೊಂತಾ ಇದಾರೆ, ಅದಕ್ಕೆ ನೋಡ್ತಾ ಇದ್ದೀನಿ. ಮಸಾಲೆ ಪುರಿ ಹೊಟ್ಟೆ ಹಸಿತಾ ಇದೆ ಅಂತ ಅಂದ್ರು, ಅದಕ್ಕೆ ಮಸಾಲೆ ಪುರಿ ಏನೋ ತಗೊಂತಾ ಇದಾರೆ. ನೋಡೋಣ ಏನು ತಿನ್ಕೊಂಡು ಆಮೇಲೆ ಒರಿಯನ್ ಮಾಲ್ಗೆ ಹೋಗೋಣ. ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸ್ ಒರಿಯನ್ ಮಾಲ್ಗೆ. ಇವರು ಊರ್ ಸುತ್ಕೊಂಡೇ ಇರ್ತಾರೆ, ಯಾವಾಗ್ಲೂ ಹೋಗ್ತಾ ಇರ್ತಾರೆ. ಒಂದ್ಸತಿ ಕಾರಲ್ಲೆಲ್ಲ ಹೋಗ್ಬಂದ್ವಿ, ನ್ಯೂ ಇಯರ್ಗೆ ಹೋಗಿದ್ವಿ. ಅದೇ ಫಸ್ಟ್ ಟೈಮ್ ನಾನ್ ಸೆಕೆಂಡ್ ಟೈಮ್. ಒಂದ್ ಪ್ಲೇಟ್ ಮಸಾಲೆ ಪುರಿ, ಒಂದ್ ಪ್ಲೇಟ್ ಬೇಲ್ ಪುರಿ ಹಿಡ್ಕೊಂಡ್ ತಿಂತ ಅವ್ರೆ. ತಿನ್ನೋ ಬಿಸಿಲೇ ಅವ್ರೆ, ಏನೋ ಮಾತಾಡ್ತಾ ಇಲ್ಲ. ಬನ್ನಿ ತಿನ್ಬಿಟ್ಟು ಹೋಗೋಣ. ಮಸಾಲೆ ಪುರಿ ತಿಂದ್ವಿ, ಎಲ್ಲ ಆಯ್ತು. ಸಖತ್ತಾಗಿತ್ತು ಫ್ರೆಂಡ್ಸ್. ಮಸಾಲೆ ಪುರಿ, ಬೇಲ್ ಪುರಿ, ಪಾನಿಪುರಿ ಎಲ್ಲ ತಿನ್ಬಿಟ್ವಿ. ಎಲ್ಲ ಮೂರು ತಿಂದ್ರು, ಇಬ್ರು ಇವಾಗ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಿದೀವಿ, ರಿಲಯನ್ಸ್ ಮಾರ್ಟ್ ಕರ್ಕೊಂಡು ಹೋಗೋ ಅಂತ, ಬೇಡ ಅಂತ ಅವ್ರೆ. ಒರಿಯನ್ ಮಾಲ್ಗೆ ಹೋಗೋಣ ಅಂತ ಅನ್ಬಿಟ್ಟು ರಿಲಯನ್ಸ್ ಮಾರ್ಟ್ಗೆ ಹೋಗೋಣ ಅಂತ ಅವ್ರೆ. ಏನ್ ಅವ್ರ ಮನೆ ಇದ್ದಂಗೆ ಚೆನ್ನಾಗಿರುತ್ತೆ ಆಫರ್ಗಳು. ಹೋದಾಗೆಲ್ಲ ನಮ್ಮ ಅಣ್ಣ ನೋಡಿ ರಿಲಯನ್ಸ್ ಕರ್ಕೊಂಡು ಹೋಯ್ತವ್ರೆ. ಬ್ಯಾಗ್ ಕೈ ಎಲ್ಲ ನೋಡ್ತಾ ಇದ್ದೆ, ನೆನ್ನೆ ಎಲ್ಲ. ಸರಿ ಬನ್ನಿ, ಇವ್ರೇನೋ ಶಾಪಿಂಗ್ ಮಾಡ್ತಾ ತಗೊಂಡ್ ಹೋಗೋಣ. ಬ್ಯಾಗೇಜ್ ಕೌಂಟ್ರಲ್ಲಿ ಬ್ಯಾಗ್ ಇಟ್ವಿ ನೋಡಿ, ಅಷ್ಟೇ. ಎಲ್ಲ ಅರ್ಧಂಬರ್ಧ ಕೆಲಸ ಇವ್ರು ಇಬ್ರದು. ಬ್ಯಾಗ್ ಕೌಂಟರ್ ಕೊಟ್ರು, ಆದ್ರೆ ಟೋಕನ್ ಇಸ್ಕೊಡ್ಲಿಲ್ಲ, ಹೊರಗಿದ್ದವ್ರೆ. ಈಗ ಬನ್ನಿ ಹೋಗೋಣ. ಇವ್ರಿಬ್ರದು ಒಂದ್ ಸವಾಸ. ಅಲ್ಲಿ ಎಕ್ಸಿಟ್ ಅಂತ ಕ್ಲೀನ್ ಆಗಿ ಬರ್ದೈತೆ, ಯಾಕಂದ್ರೆ ಇಂಗ್ಲಿಷ್ ಬಂದವ್ರೆ. ಒಳಗಡೆ ಬಂದ್ವಿ, ಏನೋ ತಗೊಂಡ್ರು, ಚಿಪ್ಸ್ ತಗೊಂಡ್ರು 2. ಇನ್ನು ಬಾಟಲ್ಸ್ ಏನೋ ನೋಡ್ತಾವ್ರೆ ಫುಲ್ಲು. ಇಲ್ಲ ರಿಲಯನ್ಸ್ ಅಲ್ಲೇ ಆಗೋಗುತ್ತೆ ಅನ್ಸುತ್ತೆ ಇವತ್ತು. ಒರಿಯನ್ಗೆ ಹೋಗೋ ಡೌಟೆ ನೋಡಿ. ಆಲ್ರೆಡಿ ಚೈಲ್ಡ್ ಓದ್ಲು ಗೊಂಬೆ ಎತ್ಕೊಳಕ್ಕೆ. ನಿನ್ ತರನೇ ಐತೆ. ನನ್ ಮೇಲೆ ಹೇಳ್ತಾರೆ ಅಲ್ಲ. ಇವ್ರ ಶಾಪಿಂಗ್ ಮುಗಿಯಲ್ಲ, ನಾವು ಒರಿಯನ್ ಮಾಲ್ಗೆ ಹೋಗಲ್ಲ. ನನಗೆ ಹೊಟ್ಟೆ ಹಸಿತೈತೆ, ಒಂದ್ ಕಡೆ ಕಾಲ್ ನೋವ್ತೈತೆ. ಹೊಟ್ಟೆ ಹಸಿಯೋದೇನ್ ಅಷ್ಟೊಂದಿಲ್ಲ, ಕಾಲ್ ನೋವ್ತೈತೆ ಜಾಸ್ತಿ. ನೀವು ಹೇಳೋ ಮಾತು ಕೇಳ್ತಾ ಇಲ್ಲ. ನಡೀರಿ ಹೋಗೋಣ ಅಂದ್ರೆ ಕೇಳೋ ಮಾತೆ ಕೇಳಲ್ಲ ಅಂತಾರೆ. ಏನ್ ಮಾಡೋಣ ಇವ್ರಿಗೆಲ್ಲ. ಇವಳು ಒಂದ್ ಕಡೆ ಇವಳು ನೋಡ್ತಾಳೆ, ಒಂದ್ ಕಡೆ ಇವಳು ನೋಡ್ತಾರೆ. ಏನ್ ಯಾರು ಇದ್ ಮಾಡೋದು. ಅಡೆ ಆಟ ಆಡಕ್ಕೆ ನೋಡಿ, ಒಂದ್ ಬಾಯಿ ಬಾಟ್ಲು ಬೇಕಂತೆ. ನನಗ್ ಬೇಡಪ್ಪ ಅಷ್ಟು ದೊಡ್ಡದು. ಇವ್ರದ್ದು ಆಗಲ್ಲ ಇವತ್ತು ಶಾಪಿಂಗ್. ಅದು ಏನ್ ಮಾಡ್ತಾರೆ ಏನೋ ಒಂದು ಗೊತ್ತಿಲ್ಲ. ಇವ್ರಿಗೊಂದು ಟಾಸ್ಕ್ ಕೊಡ್ಬೇಕು. 5 ಸಾವಿರ ಕೊಡು, ಯಾರು ಫಸ್ಟ್ ಏನೇನ್ ಅಲ್ಲ 5 ನಿಮಿಷದಲ್ಲಿ ಏನೇನ್ ಬೇಕಾದ ಅದೆಲ್ಲ ಅವ್ರಿಗೆ. ಇದು ಚಾಲೆಂಜ್. ಆದ್ರೆ ಕಾಸು ಅವರೇ ಕೊಡ್ಬೇಕು. ಇಲ್ಲ ಇಲ್ಲ, ಓಕೆನಾ? ಹೋಯ್ತಾವ್ರ ಅಷ್ಟೇ. ಇವಾಗನ ಅದೇನ್ ಮಾಡ್ತಾರೋ ಒಂದು ಗೊತ್ತಿಲ್ಲ ನನ್ಗಂತೂ. ಒಂದ್ ತಗೊಂಡ್ರು, ಅದ್ರಲ್ಲಿ ಏನೋ ಮಿಸ್ಸಿಂಗು ಅಂದ್ಬಿಟ್ಟು ನಡಿ ಹೋಗೋಣ 3rd ಫ್ಲೋರ್ಗೆ ಅಂತ ಇಟ್ಕೊಂಡು ಹೋಯ್ತಾವ್ರೆ. ಎಲ್ಲ ನೋಡಿ ನಿನ್ ಮಕ್ಳು ಎಕ್ಸ್ಲೇಟರ್ ಮೇಲೆ ನಿಂತ್ಕೊಳ್ಳಕ್ ಶಕ್ತಿ ಇಲ್ಲ, ಆದ್ರೆ ಕುತ್ಕೋ ಆಂಟಿ.
ಹೊಡಿತವೆ. ಫೋನ್ ನೋಡಕ್ ಹೋಯ್ತವ್ರೆ. ಫೋನು ನನಗ್ ಫೋನ್ ಕೊಡಿಸ್ತಾರಂತೆ ಇಬ್ರು. ಫೋನ್ ನೋಡ್ತಾವ್ರೆ. ಇಲ್ಲಿ ಸ್ಯಾಮ್ಸಂಗ್ ಐತೆ 20,000ಗೆ. ನೋಡಿ ಹೋಗೋಣ, ಇನ್ನೇನು ಮಾಡಕ್ಕಾಗಲ್ಲ. ಅವ್ರ ಒಂದೇನೋ ಬ್ಯಾಂಡ್ ತಗೋತಾರಂತೆ, ಬ್ಯಾಂಡ್ ತಗೊಂಡು ಮನೆಗೆ ಹೋಗಲ್ಲ ಅಷ್ಟೇ. ಲೂಲು ಮಾಲ್ ಕ್ಯಾನ್ಸಲ್, ನೆಕ್ಸ್ಟ್ ಟೈಮ್ ವಿಸಿಟ್. ಎಸ್ ಅಂತೆ, ಎಸ್ಸು ಮಠ. ಹ್ಮ್ ತಗೋ, ನಿನ್ ಕೂದಲೆಲ್ಲ ಎತ್ತು ಬಿಡ್ತೀನಿ. ತಂಗಿ ಕೂದಲು ತೆಗಿತೀನಿ ಅಂತ ನೀನಪ್ಪ ಅಣ್ಣ. ಇಲ್ಲ, ನಾನು ಅಣ್ಣ ಅಲ್ಲ. ಅಣ್ಣ ಅಂತ ಎಷ್ಟು ಕೊಡಿ ಏನಿಲ್ಲ. ಕರೆಕ್ಟಾಗಿ ಹೇಳಿದ್ದೀನಿ. ಇವ್ರು ನೋಡು, ಫೋನ್ ನೋಡೋದು, ವಾಚ್ ನೋಡೋದು, ಓದ್ತಾ ಐಫೋನ್ ಬೇಕಂತ, ಐಫೋನ್ ಮಠ. ಏ ಬಾ, ಬೇಡ ಬಾ. ಇವ್ರಿಗೆಲ್ಲ ಏನೋ ಕೆಲಸ ಇಲ್ಲ ಮಾಡಕ್ಕೆ. ಹೌದು ಹುಲಿಯಾನ ನಿನ್ ಮಠ. 3 ಫ್ಲೋರ್ ಹತ್ತಿಸ್ಕೊಂಡ್ ಬಂದ್ರು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಲ್ಲೆಲ್ಲೂ ಸಿಗಲ್ಲ, ಕೆಳಗಡೆನೆ ಹೋಗ್ಬೇಕು ಅಂತ. ಇವಾಗ ತಿರ್ಗಾನೆ ಕೆಳಗಡೆ ಹೋಗ್ಬೇಕಂತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ ಇವರು. ಏನ್ ಮಾಡ್ತೀರಮ್ಮ? ಸಿಗುತ್ತಾ ಏನಂತೆ ಗೊತ್ತಿಲ್ಲ. ಎಲ್ಲಿನ ಶಾಪ್ ಅಲ್ಲ ಅಂತ ಹುಡುಕ್ತಾ ಇದೀವಿ. ಚಿಕ್ಕರೆ ಸಿಗುತ್ತಂತೆ, ಇನ್ನೊಂದಿಲ್ಲ ಅಂತೆ. ಫ್ಲಿಪ್ಕಾರ್ಟ್ ಬರ್ತಿದ್ದೀನಿ ಅದಕ್ಕೆ. ಓ ವಾ, ಚೆನ್ನಾಗಿದೆ ನೋಡಿ, ರೆಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಅದಕ್ಕೆ ಇವ್ರಂತ ಚೈಲ್ಡ್ ಇನ್ ಯಾರು ಇಲ್ಲ, ಎಲ್ಲೂ ಸಿಗೋದು ಇಲ್ಲ. ಫೋಟೋ ಹಾಕಿದ್ರೆ ವಾಚ್ ಫೋಟೋ ಬಿದ್ದೋಗೈತೆ. ವಾಚ್ ಮತ್ತೆ ತೋರಿಸಿದೆ, ಅದು ನಿನ್ ತರಾನೇ. ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಫ್ಲಿಪ್ಕಾರ್ಟ್ಗೆ ಹಾಕ್ತಾವ್ರು, ಫೋಟೋ ಹಿಡಿದ್ಬಿಟ್ಟು. ನೋಡಿಲಿ ವಿಜುವಲ್ ಸರ್ಚ್ ಇದ್ ನೋಡಿ ಏನ್ ಬರ್ತೈತೆ. ಅದು ಹೆಡ್ ಬ್ಯಾಂಡ್ ನ ಫುಲ್ ತೆಗಿ, ನಿನ್ ಗೊಂಬೆ ಮಾತ್ರ ತೆಗೆದ್ರೆ. ಇಲ್ಲಿ ನೋಡಿ, ಇವ್ ಕಾಲ್ ನೋತೈತೆ ಅಂತ ಕೂತ್ಕೊಂಡೇ ಬಿಟ್ರು. ಕೆಳಗಡೆ ಕೂತ್ಕೊಂಡ್ಬಿಟ್ಟಾರೆ. ಇನ್ನೇನ್ ಮಾಡ್ಲಿ ನಾನು? ಏಕೆ? ಕಾಣವು ಯಾರು ಮಾಡಿದ್ದು? ಅಲ್ಲ, ನೀನು ಸೇರ್ಕೊಂಡ್ ಮಾಡಿದ್ದು. ಇಬ್ರು ಇಟ್ಕೊಳ್ರಿ. ನಾನು ಹೇಳ್ದೆ ನಡಿ ಗೋಪಾಲನ್ಗೆ ಹೋಗೋಣ. ಏನಂದು? ಗೋಪಾಲನ್ಗೆ ಹೋಗ್ತೀಯ? ಯಾವ್ದು? ಓರಿಯನ್ ಮಾಲ್ಗೆ. ಓರಿಯನ್ ಮಾಲ್ ಮರ್ತೇ ಹೋಯ್ತು. ಇವ್ರು ಇಲ್ಲಿ ಕರ್ಕೊಂಡ್ಬಂದ್ ಸುತ್ತಿಸಿದಕ್ಕೆ ಯಾವ ಮಾಲ್ಗೆ ಹೋಯ್ತಿದ್ರಿ ಅಂತ. ಓರಿಯನ್ಗೆ ಹೋಗೋಣ ಅಂತ ಕರ್ಕೊಂಡ್ಬಂದ್ರು. ರಿಲಯನ್ಸ್ ಅಲ್ಲಿ ಸುತ್ತಿಸ್ತಾವ್ರೆ. ಅಲ್ಲೋ ಕುತ್ಕೋ. ಅಲ್ಲೈತಿಗೋ ನೋಡಿ, ಎಲ್ಲೋಯ್ತು ಕುತ್ಕೊಳಕ್ಕೆ. ಅದ್ರ ಮೇಲ್ ಕುತ್ಕೋ, ಮೇಲ್ ಕುತ್ಕೋ. ಬಿದೋಗುತ್ತಲ್ಲ, ಸೈಡ್ ಐತಲ್ಲ. ಮಹಾ ಸ್ಟ್ಯಾಂಡ್ ಕುತ್ಕೋ. ಅದು ನೋಡ್ತೀನಿ. ಇವ್ ಫೋನಲ್ಲಿ ಹುಡುಕ್ತಾವಳೆ ಏನೋ. ಇನ್ಸ್ಟಾಗ್ರಾಮ್ ಆಗಿದೆ ಅಲ್ಲಿ, ಇವ್ರು ಇಲ್ಲಿ. ಕೊಡಿರಿ, ನೋಡ್ತೀನಿ ಎಲ್ಲಿಂದ ಅದು. ಏನ್ ಮಾಡೋದು ಇವ್ರಿಗೆಲ್ಲ? ಯಾಕೆ ಮಹಾ ಅಳ್ತಾ ಇದೀಯಾ? ನಂಗೆ ಇದಿಷ್ಟ ಬೇಕು. ಏನು? ಹೆಡ್ ಬ್ಯಾಂಡು. ಹೆಡ್ ಬ್ಯಾಂಡಾ? ಇಲ್ಲ ಅಂದ್ರೆ ಒಂದ್ ಐಡಿಯಾ ಕೊಡ್ಲಾ? ಆ ಸೈಡ್ ಈ ಸೈಡ್ ಇದು ಕಿತ್ತಾಕ್ಬಿಡೋದು. ಇದನ್ನ ತೆಗ್ದಿರ ಹಾಕೋ. ಇದನ್ನ ಇದು ಫುಲ್ ಕಟ್ ಮಾಡ್ಬಿಡೋಣ. ಕತ್ಗಿಲ್ಲ ಎಂತಗಲ್ಲ ಅದು. ಒಂದು ಈ ಕಡೆ ಈಗಲ್ಲ, ಇದು ಸೇರ್ಸಿ ಹೇಳ್ತಿಗೋದು. ಬರೀ ಟಾಯ್ ಒಂದಲ್ಲ, ಇಷ್ಟೊಂದಿದೆ ಅಲ್ವಾ? ಇಷ್ಟು ಏನ್ ಐಡಿಯಾ ಕೊಡ್ತಾವ್ರೆ ಅಂತ ನೋಡಿ. ಹಂಗೆ
ಯಾವ್ಯಾವ ಐಡಿಯಾ ಕೊಡ್ತಾರೆ ಅಂತ. ಕಿತ್ತಾಕು ಅಂತ ಹೇಳಿದ್ನ ಟೆಡಿನ್ ಕಿತ್ತಾಕು. ಅಯ್ಯೋ ಇವಾಗ ನೋಡು ಇದನ್ನ ತೆಗ್ದು ಇಲ್ಲ ಅಂಟಿಸೋಣ, ಇದನ್ನ ಕಟ್ ಮಾಡ್ಬಿಡ. ಎಕ್ಸ್ಪ್ಲೈನ್ ಮಾಡಿ. ಇದೈತಲ್ಲ ಇದನ್ನ ತೆಗ್ದು ಇದಕ್ಕೆ ಅಂಟಿಸ್ತೀನಿ. ಇದನ್ನ ಮತ್ತೆ ಅದು ಇದೈತೆ ಅಲ್ಲಿ ನೋಡೋಲ್ಲ, ಈಗ ಸೈಡಲ್ಲಿ ಐತೆ ಅದು. ಆಮೇಲೆ ಇದನ್ನ ತೆಗ್ದಿಲ್ಲ ಅನ್ಸೋದು, ಇದನ್ನ ಮತ್ತೆ ಇದನ್ನ ಕಟ್ ಮಾಡ್ಬಿಡೋದು ಅಂತ ಒಂದು ಐಡಿಯಾ. ಬನ್ನಿ ಅಲ್ಲ ಕೈ ಕೊಡು. ಬಾ. ಆಗಲ್ಲ. ಅದರ ಸರಿ ಇಲ್ಲ ಎಲ್ಲ ವುಮೆನ್ಸ್ ವೇರ್ ಐತೆ, ನನಗೆ ಬಾಯ್ಸ್ ವೇರ್ ಬೇಕು. ನಿನ್ ಸೀರೆ ನೋಡಿ ಹೋಯ್ತಾವ್ರೆ. ಬನ್ನಿ ಹೋಗೋಣ ಕೆಳಗಡೆ ಅಷ್ಟೇ. ಇಲ್ಲಿ ಸಿಗ್ಲಿಲ್ಲ ನೀರು ಶೂ ಸ್ವಲ್ಪ ಇದಿದೆ. ಅದಕ್ಕೆ ಇವಾಗ ಕೆಳಗಡೆ ಹೋಯ್ತಾ ಇದ್ದೆ. ನಿಜ ಜರುತ್ತೈತಾ? ನಿಜವಾಗ್ಲೂ ಜರುತ್ತೈತೆ. ನಿಜ ಇಲ್ಲಿ ಸಿಗ್ಲಿಲ್ಲ. ಹೋಗ್ತೀನಿ. ಇವ್ರಿಬ್ರದ್ದು ನೋಡಿ ಆಟ ಏನಾಗ್ತೈತೆ. ಜಾರ್ತೈತೆ ಕಾಲು ಬೂಟ್ಸು ಬುಟ್ಸು ಬೂಟ್ಸು ನಿನಗೆ ಬನ್ನಿ. ಅದು ಬುಟ್ಸ್ ನಾಟ್ ಬುಟ್ಸು. ಬೂಟ್ಸು ಇಟ್ಸ್ ಕನ್ನಡ ಇಂಗ್ಲಿಷ್. ಅಲ್ಲಿಂದ ಬಂತು ನೋಡಲ್ಲಿ ಇಟ್ಸ್ ಕಂಗ್ಲಿಷ್. ಆಯ್ಕೊಂಡ್ಬಿಟ್ಟಿಯಾ? ಕಂಗ್ಲಿಷ್ ಯುನೋ, ಕಂಗ್ಲಿಷ್ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಮಿಕ್ಸ್ ಕಂಗ್ಲಿಷ್, ಅದಕ್ಕೆ ಬೂಟ್ಸು. ಬಂದು ಹೊಡಿಯೋದಷ್ಟೇ ಇವ್ರಿಗೆ ಕೆಲ್ಸ. ಬಾ ಆ ಆಂಟಿ ಎಲ್ಲಿ ಹುಡುಕ್ಬಿಡ್ತೀನಿ ಇವಾಗ. ಆಂಟಿ ಎಲ್ಲ ಅದು ಕೆಲ್ಸ ಇಲ್ಲಿ ಸ್ಟಾಫ್. ಹೆಂಗೈತೆ? ಅಯ್ಯೋ ಬಿಡೋಗ್ತೈತೋ. ಇರು ಹಾಕೋ ಹೆಂಗೈತೆ ಅಂತ ಸಬ್ಸ್ಕ್ರೈಬರ್ಸ್ ಹತ್ರನೇ ಕೇಳೋಣ, ಕಮೆಂಟ್ ಅಲ್ಲಿ ಹಾಕಿ. ಚೆನ್ನಾಗೈತಾ ಫ್ರೆಂಡ್ಸ್? ಹೆಂಗೈತೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಆಮೇಲೆ ಅವ್ರ ಒಬ್ರೇ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ. ನೀನೇ ಕರ್ಕೊಂಡ್ ಬರ್ಬೇಕು. ನಾನು ಕರ್ಕೊಂಬರಲ್ಲಪ್ಪ, ಇವತ್ತೇ ಕರ್ಕೊಂಡ್ ಬಂದು ಕಾಲು ನೋತೈತೆ. ಇದ್ ನೋಡು, ಇದು ಚೆನ್ನಾಗೈತೆ, ಚೆನ್ನಾಗಿದೆ. ಫ್ರೆಂಡ್ಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಕೊಡ್ಸೋ ಇವ್ರು ರಿಲಯನ್ಸ್ ಬಂದ್ರೆ ಇದೆ ಆಟ ಆಡ್ಕೊಂಡಿರ್ತಾರೆ ಇಬ್ರು. ಫೋನ್ ಬೇಕು ಅಂತಿದ್ದೆ ಅಲ್ವಾ ಅವತ್ತು? ಬೇಡ ಅವ್ರಿಬ್ರು ಕೊಡೋಣ ಅಂತಂದ್ರೆ ಆಲ್ರೆಡಿ ಹಾಕ್ಬಿಡ್ತಾರೆ. ಜಾಮಿಟ್ರಿದಾ ಅದಾದ್ರೂ ಚಿಕ್ಕ ಮಕ್ಳದ್ದು ಡೇ ಕೇರ್ ಆ ತರದಕ್ಕೆ ಸೇರ್ಕೊಬಿಡು ಮಹಾ. ಏನು ಮತ್ತೆ ನೋಡ್ತಿದ್ದೀನಿ ಕಿಡ್ಸಿಗೆ ಜಾಯ್ನ್ ಆಗ್ತಾನೆ ಅಂತ. ಯಾರಾದ್ರೂ ಕಿಡ್ಸಿ ಅವರು ಗೊತ್ತಿರೋರು ಇದ್ರೆ ಕಮೆಂಟ್ ಮಾಡಿ. ಕೆಲ್ಸಕ್ಕೆ ಇವ್ರೊಬ್ರು ಇದ್ದಾರೆ, ಪಿಂಕು ಕೆಲ್ಸಕ್ಕೊಬ್ರು ಇದಾರೆ, ಇವ್ರು ಬೇಕಾದ್ರೆ ಬಂದ್ ನೋಡ್ಕೋತಾರೆ. ಇವ್ರು ಬಾಲಲ್ಲಿ ಹೊಡಿತಾವ ನನ್ಗೆ ಹಿಂದೆಯಿಂದ ಅವಲಿಂದ. ನಾನೇ ಇವಾಗ ಹೊಡೆದಿದ್ ಮುಚ್ಚು ಸಾಕು. ಎತ್ತಿಕ್ಬಿಟ್ರು. ಇವಾಗ ಕ್ಯಾಮ್ರಾ ತಿರ್ಗಿಸಿದ ತಕ್ಷಣ ಎತ್ತಿಕ್ಬಿಡು, ಕ್ಯಾಮ್ರಾ ಹಿಂದೆ ಹೊಡಿ ಬಾಲಲ್ಲಿ. ಎಷ್ಟು ಕೆ ಬನ್ಸ್ ತಗೊಂತೀಯ? ಇಲ್ಲಿ ಪಂಡ 50, ಇಲ್ಲಿ ಚೆರಿ 50. ನನಗೆ ಇದನ್ನ ನೋಡ್ತಿದ್ವಿ. ಇಲ್ಲಿ ನೋಡಿ ರಿಲಯನ್ಸ್ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಾವ್ರ ಇಬ್ರು. ಏನಂದ ಔಟ್ ಅಂತೆ, ಕ್ಯಾಚ್ ಹಿಡಿಯಕ್ ಬರಲ್ಲ. ರಿಲಯನ್ಸ್ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಾವ್ರಿ ಇವರು. ಪಿಚ್ಚ ಬೀಳ್ತಿಲ್ಲ. 420 ನೀನು ಅಂದ್ರೆ ಬಾಟ್ಲು ತೆಗ್ದಿಕ್ಬಿಟ್ಟು ಬಂದ್ಬಿಡು. ಏನಾಯ್ತು? ಕ್ಲೋಸ್ ಮಾಡ್ದೀಗ ಕೈಯೆಲ್ಲ ಆಗೋಯ್ತು. ಏನಾಯ್ತು ಅಂತ ವಾಸನೆ ಏನಾಯ್ತು ಈಗ? ಕ್ಯಾನ್ ತೆಗ್ದಿಕ್ಬಿಟ್ಟು ಬಂದ್ಬಿಟ್ಟವ್ರೆ. ಹಿಂಗೆ ಎತ್ತದೆ ಕೈಯೆಲ್ಲ ಆಗೋಯ್ತು. ಬಬ್ಬಲ್ದು. ನಾನು ಅದೇ ಅದು ಓಪನ್ ಆಗ್ಬಿಟ್ಟೈತೆ ಆಲ್ರೆಡಿ. ನನ್ ಪ್ಯಾಂಟ್ ಮೇಲೆ ಚಿಕ್ಕೊಂಡು ಅದಕ್ಕೆ ಸೈಲೆಂಟ್ ಆಗಿ ಹಂಗೆ ಇಟ್ಬಿಟ್ಟೆ. ನೋಡ್ ಬಟ್ಟೆ ಎಲ್ಲ ಆಗೋಯ್ತು ಅಲ್ಲಿ. ನಿಂದದು ಪ್ಯಾಂಟು, ನಾನ್ ವೈಟ್ ಶರ್ಟ್ ನೋಡಿ ಇಬ್ರು ಕಾಟ ಇದೆ ತರನೇ ಇರ್ತು. ಏನೋ ಒಂದ್ ಕಿತಾಪತಿ ಮಾಡ್ಕೊತಾನೆ ಇರ್ತಾರೆ ಇವ್ರು. ಆಕ್ಚುಲಿ ನಮ್ದು ಇದಿದ್ದು ಚಾಕ್ಲೇಟ್ ಕೇಳ್ದಂಗಿತ್ತು. ಆಯ್ತಾ ಶಾಪಿಂಗು? ಶಾಪಿಂಗು ಆಕ್ಚುಲಿ ನಾವು ಒರಿಯನ್ ಮಾಲ್ಗೆ ಹೋಗ್ಬೇಕಿತ್ತು, ಬಟ್ ಇಲ್ಲೇ ಟೈಮ್ ಆಗೋಯ್ತು ನೋಡಿ ಫ್ರೆಂಡ್ಸ್. ಇಲ್ಲೂ ಟೈಮ್ ಆಗೋಯ್ತು, ಅದಕ್ಕೆ ಲುಲು ಮಾಲು ಇಲ್ಲ, ಓರಿಯನ್ ಮಾಲು ಇಲ್ಲ. 420 ಜೊತೆ ಬಂದೆ ನಮ್ದು ಇದೇ ಗತಿ. ಇನ್ನೇನ್ ಮಾಡೋದಿಲ್ಲ ಶಾಪಿಂಗ್. ಯಾರು ಆಯ್ತು ಇರು ಫಸ್ಟ್ ಆಫ್ ಆಲ್ ಇರು ಒಂದ್ ನಿಮಿಷ. ಯಾರು ಆಚೆ ಕಡೆಯಿಂದ ಹೋಗೋಣ 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 ಅಂತ ಅಂದಿದ್ದು ನಾವಾ? ಹೇಳು. ನನಗೆ ಆರ್ಡ್ಲಿಕ್ಸ್ ಮಿಲ್ಕ್ ಶೇಕ್ ಕೊಡ್ಸು. ಎಲ್ಲೈತೆ? ನಂಗೆ ರಿಯಲ್ ಲಿಚಿ ಕೊಡ್ಸು. ಮಹಾ ಕೊಡಿಸ್ತಾಳೆ ನನ್ಗೆ ಇವಾಗ. ನಾನು ಮಿಲ್ಕ್ ಶೇಕ್ ಎಲ್ಲಿ ಸಿಕ್ಕತ್ತ ಕೇಳೋ? ಲಿಚಿ ಕಣೋ, ಲಿಚಿ ನೋಡೋ ನಿನ್ ಫೇವ್ರೇಟ್ ಕಣೋ.
ಬಟ್ಟೆ ಒರ್ಸಕ್ಕೆ ಪ್ರೆಸೆಂಟ್ ಓರಿಸ್ಬೇಕಂತೆ. ನೋಡಿ ಫ್ರೆಂಡ್ಸ್, ಮಹಾಶ್ರದ್ಧನ ಐತೆ ವಾಟರ್ ಬಾಟ್ಲು. ಎಲ್ಲ ಶಾಪಿಂಗ್ ಮಾಡ್ಕೊಂಡ್ರು, ಬ್ಯಾಗ್ ತುಂಬ್ಕೊಂಡ್ರು. ಇಲ್ಲಿ ನೋಡಿ, ಈ ಬ್ಯಾಗ್ ಒಂದು ಈ ಬ್ಯಾಗು ತುಂಬ್ಕೊಂಡವ್ರೆ ಇಬ್ರುನು. ಇವಾಗ ಏನೋ ಒರಿಯನ್ ಮಾಲ್ ಮನೆ ಹೋಗ್ಬೇಕು. ಅಲ್ಲ, ಒರಿಯನ್ ಮಾಲ್ಗೆ ಅಂತ ತಾನೇ ಹೇಳಿದ್ದು. ಒರಿಯನ್ ಮಾಲ್ ಅಂತ ಬಡ್ಕೊಂಡ್ರು. ಒರಿಯನ್ ಮಾಲ್ಗೆ ಮಾತ್ರ ಕರ್ಕೊಂಡು ಹೋಗ್ಲಿಲ್ಲ. ರಿಲಯನ್ಸ್ ಹೋದ್ರು, ಶಾಪಿಂಗ್ ಮಾಡಿದ್ರು. ಇಬ್ರು ಹೋಯ್ತಾ ಅವ್ರು ನೋಡ್ರಿ ಅಷ್ಟೇ. ಎಲ್ಲ ಅರ್ಧಂಬರ್ಧ ಅಷ್ಟೇ. ಒರಿಯನ್ ಮಾಲ್ ಅಂತ ಆಸೆ ಪಡಿಸಿದ್ರು. ನಾನು ಫಸ್ಟ್ ಟೈಮ್ ಒರಿಯನ್ ಮಾಲ್ಗೆ ಹೋಗಿಲ್ಲ ಅಂತ ಹೋಗೋಣ ಅನ್ಕೊಂಡೆ. ಎಕ್ಸ್ಪೀರಿಯನ್ಸ್ ಗಾನ್ ರಾಂಗ್. ಇವಾಗ ಬಸ್ ಹತ್ತಕ್ಕೆ ಹೋಗ್ತಾ ಇದೀವಿ. ಟೈಮ್ ಆಯ್ತು, ಮಳೆ ಬರೋ ತರ ಬೇರೆ ಆಗಿದೆ. ಅದಕ್ಕೆ ಬಸ್ ಹತ್ತಕ್ಕೆ ಹೋಗ್ತಾ ಇದೀವಿ. ಬನ್ನಿ, ಬಸ್ ಸ್ಟಾಪ್ ಹೋಗ್ಬಿಟ್ಟು ಸಿಗ್ತೀನಿ. ಬಂದ್ವಿ ಬಸ್ಸು. ಆಮೇಲೆ ಅಲ್ಲಿ ಇನ್ನೊಂದು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ವಿ. ಅಲ್ಲಿ ನಿಲ್ಸಲ್ಲ, ಸ್ಟಾಪ್ ಇಲ್ಲ ಅಂತ ಗೊತ್ತಾಯ್ತು. ಇವಾಗ ಮುಂದೆ ನಡ್ಕೊಂಡು ಇನ್ನೊಂದು ಬಸ್ ಸ್ಟಾಪ್ ಬಂದಿದ್ದೀವಿ. ಒಬ್ರೊಬ್ರು ಮುಖಾನು ಒಂದೊಂದು ಅವತಾರ ಹೋಗೈತೆ. ಸದ್ಯ ಇವತ್ತು ವೆದರ್ ಇದಿದೆ, ನಮಗೆ ಬೆನಿಫಿಟ್ ಬಿಸಿಲಿಲ್ಲ ಜಾಸ್ತಿ. ಇಲ್ಲ ಅಂದಿದ್ರೆ ಅಷ್ಟೇ. ಇನ್ನು ಇದಾಗೋಗೈತೆ. ಸದ್ಯ ಬಸ್ಲಿಲ್ಲ ಅಷ್ಟೊಂದು ನಮ್ಗೆ ಇವತ್ತು. ಬಿಸಿಲಿಲ್ದೇ ಇರೋದಕ್ಕೆ ನಮಗೆ ಬೆನಿಫಿಟ್ ಒಳ್ಳೇದಾಗೈತೆ. ಇಲ್ಲ ಅಂದಿದ್ರೆ ಅಷ್ಟೇ. ನಮಗೆ ಬಸ್ಗಳೈತೆ, ಬಸ್ ಐತೆ, ಬಟ್ ಬಸ್ಸು ನಮಗಿಲ್ಲ. ಮೆಜೆಸ್ಟಿಕ್ಗೆ ಬೇಕು ನಮಗೆ ಬಸ್ಸು. ಅದಕ್ಕೆ ಕಾಯ್ತಾ ಇದ್ದೀವಿ ಬರಲಿ ಅಂತ. ಮೊನ್ನೆ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ನೋಡೋಣ. ಬಸ್ ಬಂದರೆ ಹತ್ಕೊಂಡು ಹೋಗೋಣ, ಇಲ್ಲಾಂದರೆ ಬೇರೆ ಏನಾದರೂ ಕಾರು. ಅಷ್ಟೊಂದು ಇದಿದ್ರೆ ನಾನು ಇಷ್ಟೊತ್ತರೆಗೂ ನಡ್ಕೊಂಡು ಯಾಕೆ ಬರ್ತಾ ಇದ್ವಿ ತಾನೇ. ಬಸ್ ಸಿಕ್ತು. ಮಾವಿನಕಾಯಿ ತೆಗ್ದವ್ರೆ, ಮಾವಿನಕಾಯಿ ತಿನ್ಕೊಂಡು ಈಗ ಹೋಗೋದು. ಮೆಜೆಸ್ಟಿಕ್ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ 215 ಹತ್ತಬೇಕು. ಕಾಲೇಜ್ ಹತ್ರ ನಾನು ಇವಳು ಇಟ್ಕೋತೀವಿ, ಬೈಕಲ್ಲಿದೆ. ಅಲ್ಲಿಂದ ಅವಳು ಡೈರೆಕ್ಟ್ ಹೋಗ್ತಾಳೆ ಮಹಾ. ನೆಕ್ಸ್ಟ್ ವಿಡಿಯೋವರೆಗೂ ಸಿಗಲ್ಲ. ಮೆಜೆಸ್ಟಿಕ್ಗೆ ಬಂದು ಕಾಯ್ತಾ ಇದೀವಿ. ಅವಲ್ಲಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋನ್ ಚಾರ್ಜ್ ಖಾಲಿಯಾಗಿ ಹೋಗಿತ್ತು. ಚಾರ್ಜ್ ಹಾಕಿದ್ದೆ ಪವರ್ ಬ್ಯಾಂಕ್ ಅಲ್ಲಿ. ಇವಾಗ ಮೆಜೆಸ್ಟಿಕ್ ಬಂದಿದೀವಿ. ನೋಡ್ರಿ, ಕುತ್ಕೊಬಿಟ್ಟಾರ ಇಬ್ರು. ಇಬ್ರು ಕುತ್ಕೊಬಿಟ್ಟವ್ರ ಇಲ್ಲೇ. ಇನ್ನೇನಿಲ್ಲ ಕೆಲಸ. ಬಸ್ ಕಾಯ್ತಾ ಇದೀವಿ, ಬಸ್ ಬರಬೇಕು. 20 ಐತೆ, 210 ಐತೆ. ಆದ್ರೆ ನಮಗೆ ಬೇಕಾದ್ರೆ 215 ಬರಬೇಕು. ಕಾಯ್ತಾ ಇದೀವಿ. ನೋಡ್ಕೊಬಿಡಿ, ಇದೇ ಲಾಸ್ಟ್ ಮಹಾನ. ನೆಕ್ಸ್ಟ್ ವಿಡಿಯೋಲ್ಲೇ ಸಿಗೋದು. ಲಾಸ್ಟ್ ಅಂದ್ರೆ ನಮ್ ಜೊತೆ ಬಸ್ ಕಾಲೇಜಿಂದ ಇಳಿಯಲ್ಲ, ಕಾಲೇಜ್ ಹತ್ರ ಇಳಿಯಲ್ಲ. ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ತಾರೆ ಅವರು. ಅದಕ್ಕೋಸ್ಕರ ಈ ಫಸ್ಟ್ ಸ್ಟಾಪ್ ಇಂದ ಲಾಸ್ಟ್ ಸ್ಟಾಪ್ ಗಂಟ ಆಗುತ್ತೆ ಬಸ್. ನನಗೆ ನಿದ್ದೆ ಮಾಡಿದ್ರೆ ಇಲ್ಲೇ ಅಷ್ಟೇ. ನಾನು ಆಲ್ರೆಡಿ ನಿದ್ದೆ ಬರ್ತೀನಿ. ಈಗ ನಿದ್ದೆ ಬರ್ತೈತಿ ನಿಂಗೇನಾದ್ರು. ನಾನಿನ್ನು ವಿಡಿಯೋ ಎಂದಾಗಿಲ್ಲ, ಇನ್ನು ನನ್ಗೆ ಟೈಮ್ ಐತಲ್ಲ ಗಂಟೆ ಎಂದಾಗೋವರೆಗೂ. ಚೆನ್ನಾಗಿತ್ತು, ಬಟ್ ಕಾಲ್ ನೋವು ಬಂತು, ಸುಸ್ತಾಗೋಗೈತೆ. ಕಾಲ್ ನೋವು ಬಂದಿದೆ, ಹೊಟ್ಟೆ ಹಸಿವಾಗಿದೆ, ಸುಸ್ತು ಆಗೋಗಿದೆ. ಒಟ್ನಲ್ಲಿ ಚೆನ್ನಾಗಿತ್ತು. ಬ್ಲಾಗ್ ಎಕ್ಸ್ಪೀರಿಯನ್ಸ್ ಫಸ್ಟು ಈ ತರ ಸುಸ್ತು ಬರೋ ರೇಂಜ್ಗೆ ಮಾಡಿರೋದು. ಚೆನ್ನಾಗಿತ್ತು ಒಟ್ಟಲ್ಲಿ. ಬಟ್ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಬಸ್ ಬಂದ್ರೆ ಸಾಕು ಹತ್ಬಿಡೋಣ ಅಂತ. ಸೀಟ್ ಸಿಗ್ಬೇಕಲ್ಲ ನನಗೆ, ಅದಕ್ಕೋಸ್ಕರ ಅಷ್ಟೇ. ಒಟ್ನಲ್ಲಿ ಚೆನ್ನಾಗಿತ್ತು. ಥ್ಯಾಂಕ್ ಯು, ಬೈ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಕಾಲೇಜ್ ಬಂತು, ನಾವು ಹೋಗ್ತಾ ಇದೀವಿ. ಅವಳು ಬೈ. ಆಯ್ತು, ನಾವು ಕಾಲೇಜ್ ಹತ್ರ ಬಂದ್ವಿ. ಈಗ ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬೇಕು ಅಷ್ಟೇ.
ನೋಡಿ ಬಂದ್ವಿ ಕಾಲೇಜ್ ಹತ್ರ. ಎಲ್ಲ ಟೈಮ್ ಆಗಿದೆ, ಎಲ್ಲ ಒಂದು ಸ್ವಲ್ಪ ಜನ ಮಾತ್ರ ಇದ್ದಾರೆ, ಎಲ್ಲರೂ ಹೊರಟು ಹೋಗಿದ್ದಾರೆ. ನಾವು ಗಾಡಿ ಆಚೆ ನಿಲ್ಸಿದ್ದೆ ನಾನು, ಅಕಸ್ಮಾತ್ ಗೇಟ್ ಏನಾದ್ರು ಲಾಕ್ ಮಾಡಿ ಇದು ಮಾಡ್ತಾರೆ ಅಂತ. ಗಾಡಿ ಇಲ್ಲೇ ನಿಂತೇ ಇದೆ, ಬ್ಯಾಂಕ್ ಹತ್ರ ನಿಲ್ಸ್ಬಿಟ್ಟು ಹೋಗಿದ್ದೆ. ನೋಡಿ ಗಾಡಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಪ್ಲೇಸಸ್ ನೋಡಬೇಕು ಅಂತ, ಬಟ್ ಏನು ಮಾಡೋದು, ಎಕ್ಸಾಮು ಅದು ಇದು ಇರೋದ್ರಿಂದ ನೋಡೋಕ್ಕಾಗಲ್ಲ. ನೋಡೋಣ, ಟೈಮ್ ಇದ್ದರೆ ಹೋಗ್ಬಿಟ್ಟು ಟೈಮ್ ಇದ್ದಾಗ ಹೋಗಿ ನೋಡೋಣ, ಚೆನ್ನಾಗಿರುತ್ತೆ. ನಿಮಗೂ ಎಲ್ಲ ತೋರಿಸ್ತೀವಿ. ಬಾಯ್ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್. ಇಲ್ಲಿಂದ ಮನೆಗೆ ಹೊರಡ್ಬೇಕು, ಟೈಮ್ ಆಯ್ತು ನಮ್ಗೂ. ಮನೆಗೆ ಡ್ರಾಪ್ ಮಾಡಿ ನಾನು ನಮ್ಮ ಮನೆಗೆ ಹೋಗ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೈ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.